ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನು ಜಪಿಸಿದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಹಾಗೆ ಮನೆಯಲ್ಲಿರುವ ದಾರಿದ್ರ್ಯ ತೊಲಗುತ್ತೆ. ಹಾಗೆ ನೀವು ಅಂದ್ಕೊಂಡಿರೋ ಕೆಲಸಗಳು ಬೇಗ ಆಗುತ್ತೆ. ತುಂಬ ಪವರ್ಫುಲ್ ಆಗಿರೋ ಮಂತ್ರ ಇದು. ಹಾಗೆ ರಾಘವೇಂದ್ರ ಸ್ವಾಮಿಗಳ ತುಪ್ಪದ ಮಹಿಮೆ ಬಗ್ಗೆ, ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪನೇ ಯಾಕೆ ಹಚ್ಚಬೇಕು, ತುಪ್ಪದ ದೀಪದ ಮಹತ್ವವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ಕೇಳಿ. ನಾನು ಹಾಕಿರೋ ಈ ರಾಘವೇಂದ್ರ ಸ್ವಾಮಿಗಳ ಮುಖನ ನೋಡ್ತಾ ಈ ಮಂತ್ರವನ್ನು ಜಪಿಸಿ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಿ. ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪನ ಯಾಕೆ ಹಚ್ಚಬೇಕು, ಅದರ ಮಹತ್ವ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪನ ಹಚ್ಚೋದ್ರಿಂದ, ತುಪ್ಪದ ದೀಪನ ಹಚ್ಬೇಕು ಅಂದ್ಕೊಂಡವರು ಮಣ್ಣಿನ ದೀಪದಲ್ಲೇ ಹಚ್ಚಬೇಕು. ಮಣ್ಣಿನ ದೀಪದಲ್ಲಿ ತುಪ್ಪದ ದೀಪನ ಹಚ್ಚೋದ್ರಿಂದ ಕಷ್ಟಗಳು ಪರಿಹಾರ ಆಗುತ್ತೆ. ಹಾಗೆ ಸಂತಾನ ಹಾಗೂ ಸಂಪತ್ತು, ಜ್ಞಾನ, ಸೌಭಾಗ್ಯ ಲಭಿಸುತ್ತೆ. ಸರ್ವದೋಷ ನಿವಾರಣೆ ಆಗುತ್ತೆ. ಹಾಗೆ ಮನೆಯಲ್ಲಿರುವ ದಾರಿದ್ರ್ಯ ತೊಲಗುತ್ತೆ. ಹಾಗೆ ಇನ್ನೊಂದು, ಶುದ್ಧ ಹಸುವಿನ ತುಪ್ಪ ಅಥವಾ ಮನೆಯಲ್ಲಿ ತಯಾರಿಸಿದ ತುಪ್ಪವನ್ನೇ ಬಳಸಬೇಕು. ಹಾಗೆ ಇನ್ನೊಂದು ಹೇಳೋದಾದರೆ, ಒಂದೇ ದೀಪವನ್ನು ಹಚ್ಚಬಾರ್ದು. ಬದಲಿಗೆ 2 ಮಣ್ಣಿನ ದೀಪದಲ್ಲಿ ಪ್ರತಿ ದೀಪಕ್ಕೂ 2 ಬತ್ತಿಯನ್ನು ಇಡಬೇಕು. 2 ಬತ್ತಿ ಇಟ್ಟು ದೀಪವನ್ನು ಬೆಳಗಿಸ್ಬೇಕು. ಹಾಗೆ ಇನ್ನೊಂದು, ಮುಸ್ಸಂಜೆ ಹೊತ್ತಲ್ಲಿ ತುಪ್ಪದ ದೀಪನ ಹಚ್ಚೋದ್ರಿಂದ ಮನೆಯಲ್ಲಿರುವ ಸಂಪೂರ್ಣ ದಾರಿದ್ರ್ಯ ತೊಲಗುತ್ತೆ. ನಾನು ಕೂಡ 9 ವಾರಗಳ ವ್ರತನ ಮಾಡ್ತಾ ಇದ್ದೀನಿ. ಆಲ್ರೆಡಿ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಂದು ಇವಾಗ 4ನೇ ವಾರದ ವ್ರತ ಕಂಪ್ಲೀಟ್ ಆಗಿದೆ. ನಾನು ಈ 9 ವಾರಗಳ ವ್ರತದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡುವಾಗ ತುಪ್ಪದ ದೀಪನೇ ಹಚ್ತಾ ಬಂದಿದ್ದೀನಿ. ತುಂಬಾ ಪಾಸಿಟಿವ್ ವೈಬ್ ಕೊಡುತ್ತೆ. ನೀವು ಒಂದ್ಸಲ ತುಪ್ಪದ ದೀಪನ ಹಚ್ಚಿ ನೋಡಿ. ಪ್ರತಿ ಗುರುವಾರ ವ್ರತ ಮಾಡೋರು ತುಪ್ಪದ ದೀಪನೇ ಹಚ್ಚಬೇಕು. ನಂದು 4ನೇ ವಾರದ ವ್ರತ ಮುಗಿದಿದೆ. 4 ವಾರನೂ ನಾನು ತುಪ್ಪದ ದೀಪನೇ ಬೆಳಗ್ಗೆ ಹಾಗೂ ಸಂಜೆನ ಹಚ್ತಾ ಬಂದಿದ್ದೀನಿ. ನನಗೇನೋ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಗುರುವಾರದ ದಿನ ಒಂಥರ ಸ್ಪೆಷಲ್ಲಾಗಿ ಅನಿಸುತ್ತೆ. ತುಂಬಾ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ವ್ರತ ಮಾಡೋರೆಲ್ಲರೂ ತುಪ್ಪದ ದೀಪನೇ ಹಚ್ಚೋದು ಒಳ್ಳೆಯದು. ಹಾಗೆ ಇನ್ನೊಂದು, ತುಪ್ಪದ ದೀಪನ ಹಚ್ಚುವಾಗ ರಾಯರ್ ಫೋಟೋನ ಇಟ್ಟಿರ್ತಿರಲ್ಲ, 2 ಮಣ್ಣಿನ ದೀಪದಲ್ಲಿ 2 ಬತ್ತಿನ ಜೋಡಿಸಿ ಇಟ್ಟು ದೀಪನ ಬೆಳಗಿಸ್ತಿರಲ್ಲ, 2 ದೀಪ ರಾಯರ್ ಕಡೆ ಮುಖ ಮಾಡಿ ಇಟ್ಟು ದೀಪನ ಬೆಳಗಿಸ್ಬೇಕಾಗತ್ತೆ. ಇಷ್ಟು ತುಪ್ಪದ ದೀಪ ಹಚ್ಚೋದ್ರಿಂದ ಏನೇನೆಲ್ಲ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ನೋಡಿದ್ರಲ್ಲ. ಹಾಗೆ ಇವಾಗ ತುಪ್ಪದ ದೀಪ ಹಚ್ಚೋದ್ರ ಜೊತೆ ಈ ಮಂತ್ರವನ್ನು ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಫಸ್ಟು ವ್ರತ ಮಾಡೋರು ಪೂಜೆನ ಮಾಡಿ ಆದಮೇಲೆ ಬೆಳಗ್ಗೆ ಹೇಳೋದಾದರೆ ಬೆಳಗ್ಗೆ ಹೇಳ್ಬೋದು, ಇಲ್ಲ ಸಂಜೆ ಆದರೂ ಹೇಳ್ಬೋದು. ಬೆಳಗ್ಗೆ ಆಗಲಿಲ್ಲ ಅಂದವರು ನೋಡಿ, ಈ ಮಂತ್ರ ಇವಾಗ ನಾನು ಹೇಳ್ತೀನಿ. ಈ ಮಂತ್ರನ ನೀವು ಪೂಜೆ ಮಾಡಿ ಆದಮೇಲೆ ಹೇಳಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಫಸ್ಟು ಈ ಮಂತ್ರನ ಹೇಳಿ ಸ್ಟಾರ್ಟ್ ಮಾಡೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವಾಗ ನಾನೇನು ಹೇಳಿದೆ ಈ ಥರ ಮಂತ್ರವನ್ನು ನೀವು ಹೇಳಿ ತುಂಬಾ ಒಳ್ಳೆಯದಾಗುತ್ತೆ. ರಾಘವೇಂದ್ರ ಸ್ವಾಮಿಗಳು ಎಲ್ರಿಗೂ ಒಳ್ಳೇದು ಮಾಡಲಿ. ನಾನು ಕೂಡ ಕೆಲವೊಂದು ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ವ್ರತನ ಮಾಡ್ತಾಯಿದ್ದೀನಿ. ಅದು ಕೂಡ ಇಷ್ಟಾರ್ಥ ಈಡೇರಿದ್ರೆ ಅದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ವ್ರತನ ಫಸ್ಟ್ ಟೈಮ್ ನಾನು
ಈ ವ್ರತನ ಮಾಡ್ತಾ ಇರೋದು. 9 ವಾರಗಳನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮುಡುಪು ಹೇಗೆ ಕಟ್ಟೋದು ಅಂತ. ಶಾರ್ಟ್ಸಲ್ಲೂ ಕೂಡ ಪ್ರತಿ ವಾರದ ವ್ರತನೂ ಕೂಡ ನಾನು ಹಾಕಿರ್ತೀನಿ. ನನಗೆ ಒಂಥರ ಪಾಸಿಟಿವ್ ವೈಬು ಕೊಡ್ತಾ ಇದೆ. ಈ ವ್ರತನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಚಿಕ್ಕ ಚಿಕ್ಕ ಕೆಲಸಗಳೆಲ್ಲ ಬೇಗ ಆಗ್ತಾ ಇದೆ. ನಾನು ಹೇಳಿರೋ ಈ ಮಂತ್ರವನ್ನು ಹೇಳಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನನಗೂ ಕೂಡ ಸ್ವಲ್ಪ ಒಳ್ಳೆಯದಾಗ್ತಾ ಇದೆ. ನನಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂದ್ರೇ ಅಲ್ವಾ ದೇವರು ನಮಗೂ ಕೂಡ ಒಳ್ಳೇದು ಮಾಡೋದು. ನಾವು ಕೂಡ ಚೆನ್ನಾಗಿರ್ತೀವಿ, ನೀವು ಕೂಡ ಚೆನ್ನಾಗಿರಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.